ವಿಷ್ಣುವಿನ ದಶಾವತಾರದಲ್ಲಿ ಎರಡನೇ ಅವತಾರ ಕೂರ್ಮ ಅವತಾರ. ಕೂರ್ಮ ಅವತಾರನ ಹೆಸರು ಹೇಗೆ ಬಂತು, ಯಾಕೆ ಬಂತು ಅಂತ ಇವಾಗ ನಾವು ನೋಡೋಣ. ಸಮುದ್ರ ಮಂಥನವು ಹಿಂದೂ ಪುರಾಣಗಳ ಪ್ರಕಾರ ವಿಷ್ಣು ಪುರಾಣ, ಮಹಾಭಾರತ ಎಂದು ಹೇಳಲಾಗುತ್ತೆ. ಪ್ರಮುಖ ಕಥೆಯಾಗಿದ್ದು ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಕಡೆದ ಪ್ರಕ್ರಿಯೆ. ಮಂದಾರ ಪರ್ವತವನ್ನು ಕಡುಗೋಲು ಮತ್ತು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿ ವಿಷ್ಣುವಿನ ಕೂರ್ಮಾವತಾರದ ಬೆಂಬಲದೊಂದಿಗೆ ಸಮುದ್ರವನ್ನು ಕಡೆಯಲಾಯಿತು. ಇದರಿಂದ ಹಲಾಹಲ, ವಿಷ, ಲಕ್ಷ್ಮಿ, ಅಮೃತ ಸೇರಿದಂತೆ 14 ರತ್ನಗಳು ಹೊರಬಂದವು. ಸಮುದ್ರ ಮಂಥನದ ಮುಖ್ಯ ಅಂಶಗಳು ಏನಂತ ನೋಡೋಣ. ಸಮುದ್ರ ಮಂಥನದ ಮುಖ್ಯ ಅಂಶಗಳು. ಕಾರಣ ಏನಾಗಿರ್ಬೋದು? ಕಾರಣ ದೇವತೆಗಳು ಶಾಪದಿಂದ ದುರ್ಬಲರಾದಾಗ ಅಮೃತವನ್ನು ಸೇವಿಸಿ ಅಮರರಾಗಲು ವಿಷ್ಣುವಿನ ಸಲಹೆಯ ಮೇರೆಗೆ ಈ ಮಂಥನ ಕೈಗೊಳ್ಳಲಾಯಿತು. ಮಂದಾರ ಪರ್ವತವನ್ನು ದಂಡವಾಗಿ, ನಾಗರಾಜ ವಾಸುಕಿಯನ್ನು ಹಗ್ಗವಾಗಿ ಬಳಸಲಾಯಿತು. ಪರ್ವತವು ಸಮುದ್ರದಲ್ಲಿ ಮುಳುಗದಂತೆ ವಿಷ್ಣು ಆಮೆಯ ರೂಪ ಅಂದರೆ ಕೂರ್ಮ ರೂಪ ಧರಿಸಿ ಬೆನ್ನ ಮೇಲೆ ಹೊತ್ತಿಕೊಂಡನು. ಹಾಲಾಹಲ ಮತ್ತು ಶಿವ ಮಂಥನದ ಮೊದಲ ಭಯಂಕರವಾದ ವಿಷ ಹೊರಬಂದಾಗ ಅದನ್ನು ಶಿವನು ಸೇವಿಸುತ್ತಾನೆ, ಗಂಟಲಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನೆ. ಆಗ ಶಿವನಿಗೆ ನೀಲಕಂಠ ಎಂಬ ಹೆಸರು ಬರುತ್ತದೆ. ಆಗ ಶಿವನು ನೀಲಕಂಠನಾದನು. 14 ರತ್ನಗಳು, ವಸ್ತುಗಳು ಹಾಲಾಹಲ, ಲಕ್ಷ್ಮಿ, ಕುದುರೆ, ಐರಾವತ, ಕೌಸ್ತುಭಮಣಿ, ಕಲ್ಪವೃಕ್ಷ, ಪಾರಿಜಾತ, ಚಂದ್ರ ಮತ್ತು ಅಂತಿಮವಾಗಿ ಧನ್ವಂತರಿ ಅಮೃತ ಕಳಶದೊಂದಿಗೆ ಬಂದನು. ಅಸುರರಿಂದ ಅಮೃತವನ್ನು ಕಾಪಾಡಲು ವಿಷ್ಣು ಮೋಹಿನಿ ರೂಪ ಧರಿಸಿ ದೇವತೆಗಳಿಗೆ ಅಮೃತವನ್ನು ಹಂಚಿದನು. ಈ ಘಟನೆಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳು ಮಿಶ್ರಣವನ್ನು ಅಂದರೆ ವಿಷ ಮತ್ತು ಅಮೃತ ಪ್ರತಿನಿಧಿಸುತ್ತದೆ ಮತ್ತು 12 ವರ್ಷಗಳಿಗೊಮ್ಮೆ ಕುಂಭಮೇಳದ ಮೂಲಕ ಆಚರಿಸಲಾಗುತ್ತದೆ. ಅದೇ ನಾವು ಕಳೆದ ವರ್ಷ ಕುಂಭಮೇಳವನ್ನು ಆಚರಿಸಿದೆವು. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಸಹಾಯ ನಮಗೆ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ಒಳ್ಳೆಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.